ಆಂಧ್ರ ಸರ್ಕಾರಕ್ಕೆ ಒಂದು ವರ್ಷಕ್ಕೆ 10,000 ಕೋಟಿ ರೂಪಾಯಿ ಆದಾಯ ಬರುತ್ತೆ. ಇದರಿಂದ, ಈ ಒಂದು ಯೋಜನೆಯಿಂದ ಒಂದು ವರ್ಷಕ್ಕೆ 10,000 ಕೋಟಿ ಬರುತ್ತಂತೆ. CEO ಥಾಮಸ್ ಡೆಲ್ಲಿಲಿ ಸೈನ್ ಹಾಕಿದ್ರು ಇದಕ್ಕೆ ನೆನ್ನೆ. ಚಂದ್ರಬಾಬು ನಾಯ್ಡು ಅವರಿದ್ದರು, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಇದ್ದರು, ಅಶ್ವಿನಿ ವೈಷ್ಣವ್ ಇದ್ದರು, ನಾರಾ ಲೋಕೇಶ್ ಇದ್ದರು. ನಾರಾ ಭರತ್ ರೆಡ್ಡಿ ಅಂದೆ ನಾನು, ನಮ್ಮ ಬಳ್ಳಾರಿ ಮೇಲೆ ಹೆಸರು ಹೇಳಿಬಿಟ್ಟೆ. ನಾರಾ ಲೋಕೇಶ್, ಚಂದ್ರಬಾಬು ನಾಯ್ಡು ಅವರ ಮಗ. ಅಮೇರಿಕದ ಹೊರಗೆ ಅತಿ ದೊಡ್ಡ ಗೂಗಲ್ AI ಹಬ್ ಇದು. ಪ್ರಪಂಚದ ಎರಡನೇ ಅತಿ ದೊಡ್ಡ AI ಹಬ್ ಅಂದೆ. ಮೊದಲನೇದು ಅಮೇರಿಕದಲ್ಲಿದೆ, ಗೂಗಲ್ ಇರೋದಲ್ಲಿ. ಇದು ಎರಡನೇದು ಇಂಡಿಯಾದಲ್ಲಿದೆ. ಆಂಧ್ರದಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. 1,30,000 ಕೋಟಿ. ಇಡೀ ಏಷ್ಯಾ ಖಂಡದಲ್ಲಿ ಗೂಗಲ್ ಮಾಡ್ತಾ ಇರುವ ಅತಿ ದೊಡ್ಡ ಇನ್ವೆಸ್ಟ್ಮೆಂಟ್ ಇದು. 1 ಗಿಗಾವ್ಯಾಟ್ ಸೆಂಟರ್ ಇಲ್ಲಿರುತ್ತೆ. AI, ಕ್ಲೌಡ್ ಕಂಪ್ಯೂಟಿಂಗ್ ಎಲ್ಲವೂ ಇಲ್ಲಿ ನಡೆಯುತ್ತೆ. ಇಂಥದ್ದೊಂದು ಹೂಡಿಕೆ ಆಂಧ್ರ ಲಾಟ್ರಿ ಹೊಡಿತಿದ್ರಲ್ಲಿ. AI ಹಬ್ ಇರುತ್ತೆ, ಡೇಟಾ ಸೆಂಟರ್ ಇರುತ್ತೆ, ದೊಡ್ಡದೊಂದು ಕ್ಯಾಂಪಸ್ ಇರುತ್ತೆ, ಗಿಗಾಬೈಟ್ ಸಾಮರ್ಥ್ಯದಲ್ಲಿ ಕೆಲಸ ಮಾಡುವಂಥ ವ್ಯವಸ್ಥೆ ಇರುತ್ತೆ, ಹೊಸ ಹೊಸ ಎಕ್ಸ್ಪಿರಿಮೆಂಟ್ಸ್ ಆಗ್ತವೆ. ಪ್ರಪಂಚದಲ್ಲಿ ಎಲ್ಲೂ ಇಲ್ಲದೆ ಇರುವಂಥ ಅತ್ಯಾಧುನಿಕ ತಂತ್ರಜ್ಞಾನದ ಡೆವಲಪ್ಮೆಂಟ್ ಇಲ್ಲಾಗುತ್ತೆ. AI ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗುತ್ತೆ. ಜಾಗತಿಕ ಮಟ್ಟದಲ್ಲಿ AI ವಿಷಯದಲ್ಲಿ ಭಾರತದನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುತ್ತಿದ್ದು. ರಿಸರ್ಚು, ಡೆವಲಪ್ಮೆಂಟು ಎರಡು AI ವಿಷಯದಲ್ಲಿ ಜೋರಾಗುತ್ತೆ. ಭಾರತಕ್ಕೆ ಸಹಜವಾಗಿ ಲಾಭ ಆಗುತ್ತೆ. AI ಇಲ್ಲದೆ ಇರುವಂಥ ಕ್ಷೇತ್ರನೇ ಇಲ್ಲ ಅನ್ನೋ ಲೆವೆಲಿಗೆ ಬಂದಿದ್ದೀವಿ ನಾವು. ಜಮೀನಿನಲ್ಲಿ ಕಳೆ ತೆಗೆಯೋದ್ರಿಂದ ಹಿಡಿದು, ಹೊಲದಲ್ಲಿ ಕಳೆ ತೆಗೆಯೋದ್ರಿಂದ ಹಿಡಿದು